ಸಂಪ್ರದಾಯ, ಕಲೆ ಮತ್ತು ಜಾನಪದ ವೈಭವವನ್ನ ಒಂದೇ ವೇದಿಕೆಯಲ್ಲಿ ಪರಿಚಯಿಸುವ ಕರುನಾಡ ಹಬ್ಬದ ಕಲರವ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಶುರುವಾಗಿದೆ. ಇಂದಿನಿಂದ 3 ದಿನಗಳ ಕಾಲ ಪುನೀತ್ ರಾಜ್ಕುಮಾರ್ ಕ್ರೀಡಾಂಗಣದಲ್ಲಿ ಅದ್ದೂರಿ ಕರುನಾಡ ಹಬ್ಬ ನಡೆಯಲಿದೆ. ಮೊದಲ ದಿನವಾದ ಇಂದು ಹೊಸಪೇಟೆ ಶಾಸಕ HR ಗವಿಯಪ್ಪ ಚಾಲನೆ ನೀಡಿದ್ದು, ಅಪರ ಜಿಲ್ಲಾಧಿಕಾರಿ ಬಾಲಕೃಷ್ಣ, ಹೆಚ್ಚುವರಿ SP ಮಂಜುನಾಥ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಇನ್ನು ಕರುನಾಡ ಹಬ್ಬದಲ್ಲಿ ಹಾಡು, ಸಂಗೀತ, ನೃತ್ಯ, ಆಹಾರ ಮೇಳ, ಕೈಮಗ್ಗ, ಕರಕುಶಲ ವಸ್ತುಗಳ ಪ್ರದರ್ಶನದ ಜೊತೆಗೆ ನಾನಾ ಬಗೆಯ ಮನರಂಜನೆ ಕೂಡ ಒಂದೇ ವೇದಿಕೆಯಲ್ಲಿ ಸಿಗ್ತಾ ಇದೆ. ಎಲ್ಲರೊಂದಿಗೆ ಮಾತನಾಡ್ತಾ ಇದ್ದಾರೆ. 3 ವರ್ಷದಿಂದ ನಡೀತಾ ಇದೆ. ಇದು ನಿರಂತರವಾಗಿ ನಡೀಬೇಕಂತ ಹೇಳ್ಬಿಟ್ಟು ಮುಂದೆ ಕೂಡ ನಾನು ಆಸೆ ಪಡ್ತಾ ಇದ್ದೀನಿ, ಅವ್ರಿಗೆ ಯಶಸ್ವಿಯಾಗಲಿ. ಹಾಗೆ ನಾನು ನನ್ನ ರಿಕ್ವೆಸ್ಟ್ ಅಂದರೆ, ಯುವಕರಿಗೆ ನೀವು ಸಪೋರ್ಟ್ ಮಾಡಬೇಕು, ನೀವು ಅವ್ರ ಜೊತೆಗೆ ಇರಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತೆ ನಿಮಗೆ ಸಕ್ಸಸ್ ಕೂಡ ಆಗಬೇಕು ಅನ್ನೋದು. ಇವತ್ತು ಆಷಾಢ ಮಾಸದ 2ನೇ ಶುಕ್ರವಾರ ಆಗಿದ್ರಿಂದ ಮೈಸೂರಲ್ಲಿ ಭಕ್ತ ಸಾಗರವೇ ಸೇರಿತ್ತು. ಮಹಾಲಕ್ಷ್ಮಿ ಅಲಂಕಾರದಲ್ಲಿ ಇದ್ದ ತಾಯಿ ಚಾಮುಂಡೇಶ್ವರಿಯನ್ನ ಕಣ್ತುಂಬಿಕೊಂಡು ಭಕ್ತರು ಪುನೀತರಾಗಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಭೂಲೋಕದ ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗ್ತಿತ್ತು. ವಜ್ರಾಭರಣ ಅಲಂಕೃತವಾದ ತಾಯಿ ಚಾಮುಂಡೇಶ್ವರಿ ಭಕ್ತ ಕೋಟಿಗೆ ವಿಶೇಷ ದರ್ಶನ ನೀಡಿದ್ದಾಳೆ. ಆಷಾಢ ಮಾಸದ 2ನೇ ಶುಕ್ರವಾರದ ಹಿನ್ನೆಲೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತ ಭಕ್ತರು ತಾಯಿಯನ್ನ ಕಣ್ತುಂಬಿಕೊಂಡು ಪುನೀತರಾಗಿದ್ದಾರೆ. ಇವತ್ತು ಶುಭ ಶುಕ್ರವಾರ ಆಗಿದ್ರಿಂದ ಬೆಳಗ್ಗೆ 3:30ರಿಂದಲೇ ತಾಯಿ ಚಾಮುಂಡೇಶ್ವರಿಗೆ ಪೂಜಾ ಕೈಂಕರ್ಯಗಳು ಶುರುವಾಗಿದ್ವು. ದೇವಸ್ಥಾನದ ಗರ್ಭಗುಡಿಗೆ ವಿಶೇಷವಾದ ಪುಷ್ಪಾಲಂಕಾರ ಮಾಡಲಾಗಿತ್ತು. ದೇಗುಲಕ್ಕೆ ಬರೋ ಭಕ್ತರಿಗೆ ಯಾವುದೇ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ಧರ್ಮ ದರ್ಶನ ಹಾಗೂ ವಿಶೇಷ ದರ್ಶನದ ವ್ಯವಸ್ಥೆ ಮಾಡಿದ್ರು. ಧರ್ಮ ದರ್ಶನದಲ್ಲಿ ಬಂದವರು 2-3 ತಾಸು ಸರತಿ ಸಾಲಲ್ಲಿ ನಿಂತು ದರ್ಶನ ಪಡೆದ್ರೆ 2,000 ರೂಪಾಯಿ ಕೊಟ್ಟವರಿಗೆ ವಿಶೇಷ ವ್ಯವಸ್ಥೆ ಮಾಡಲಾಗಿತ್ತು. ಗರ್ಭಗುಡಿ ಬಳಿ ಬರ್ತಿದ್ದಂತೆ ಗುಲಾಬಿ ಬಣ್ಣದ ರೇಷ್ಮೆ ಸೀರೆಯಲ್ಲಿ ಕಂಗೊಳಿಸುತ್ತಿದ್ದ ನಾಡ ದೇವತೆಯನ್ನ ನೋಡುವುದೇ ಕಣ್ಣಿಗೆ ಹಬ್ಬದಂತಿತ್ತು. ದರ್ಶನ ಚೆನ್ನಾಗಾಯಿತು. ಒಂದು 2-3 ವರ್ಷದಿಂದ ಬರ್ತಾ ಇದ್ದೀನಿ. ಈ ವರ್ಷ 3 ಗಂಟೆಗೆ ಬಂದಿದ್ವಿ. ದರ್ಶನ ಚೆನ್ನಾಗಾಯಿತು. ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಚೆನ್ನಾಗಿ ದರ್ಶನ ಆಯಿತು. ಲಾಸ್ಟ್ ವೀಕ್ ಮಿಸ್ ಆಯಿತು, ಇವಾಗ ಬಂದಿದ್ವಿ. ಚೆನ್ನಾಗಿ ಅನ್ನಿಸ್ತು. ದರ್ಶನ ತುಂಬ ಚೆನ್ನಾಗಾಯಿತು. ಮತ್ತು ತುಂಬ ವ್ಯವಸ್ಥೆನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೆಟ್ಲು ಹತ್ಕೊಂಡು ಬಂದ್ವಿ. ಹೋದ ವಾರ ಬೇಗ ಅರ್ಧ ಗಂಟೆ ಬೇಗ ದರ್ಶನ ಆಯಿತು. ಈ ವಾರ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಮತ್ತೆಲ್ಲ ದರ್ಶನವೂ ತುಂಬ ಚೆನ್ನಾಗಿದೆ. ಪೊಲೀಸವರು ವ್ಯವಸ್ಥೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇವರು ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇನ್ನು ಭಕ್ತರ ಜೊತೆಗೆ ರಾಜಕೀಯ ನಾಯಕರು ಹಾಗೂ ಸಿನಿಮಾ ಮಂದಿ ಕೂಡ ಆಗಮಿಸಿದ್ರು. ಶಾಸಕ ಗಣಿಗ ರವಿ, AR ಕೃಷ್ಣಮೂರ್ತಿ, ನರೇಂದ್ರ ಸ್ವಾಮಿ ಹಾಗೂ ನಟಿ ಸಪ್ತಮಿಗೌಡ, ಧನ್ವೀರ್, ಅಶ್ವಿನಿಗೌಡ ಸೇರಿದಂತೆ ಹಲವರು ತಾಯಿಯ ದರ್ಶನ ಪಡೆದಿದ್ದಾರೆ. ಒಟ್ನಲ್ಲಿ ಯಾವುದೇ ಸಮಸ್ಯೆಗಳು ಆಗದಂತೆ 2ನೇ ಆಷಾಢ ಶುಕ್ರವಾರವೂ ಸಾಂಗವಾಗಿ ಸಾಗಿದೆ. ದೇವಿಯನ್ನ ಕಣ್ತುಂಬಿಕೊಂಡ ಭಕ್ತರು ಇಷ್ಟಾರ್ಥವನ್ನ ಪ್ರಾರ್ಥಿಸಿ ತೆರಳಿದ್ದಾರೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.